ನಮಸ್ಕಾರ. ನಾವು ಎಷ್ಟು ಹಗರಾಗ್ತೀವಿ ಅಷ್ಟು ಆರೋಗ್ಯದಿಂದ ಇರ್ತೀವಿ. ನಾವು ಎಷ್ಟು ಹಗರಾಗ್ತೀವಿ ಅಷ್ಟು ಆನಂದದಿಂದ ಇರ್ತೀವಿ. ನಾವು ಎಷ್ಟು ಹಗರಾಗ್ತೀವಿ ಅಷ್ಟು ಮ್ಯಾಕ್ ಇರ್ತೀವಿ. ಹಗುರಾಗುವುದು ಬಹಳ ಮುಖ್ಯ. ಇಲ್ಲಿ ಎಲ್ಲರೂ ವಜ್ಜಾಗಕ್ ನೋಡ್ತಾರ, ಭಾರಿ ಆಗಕ್ ನೋಡ್ತಾರ. ಭಾರಿ ಬೇಕಾಗಿಲ್ಲ, ಇಲ್ಲಿ ಹಗರಾಗ ಹಗರಾದ್ರ ಆರೋಗ್ಯ ಅದ, ಹಗರಾದ್ರ ಆನಂದ ಅದ, ಹಗರಾದ್ರ ನಾವು ಮೇಲೆ ಇರ್ತೀವಿ. ಹಗರಾಗೋದನ್ನ ಕಲಿಬೇಕು. ನಾವು ವಜ್ಜಾದ ಕಲಿಯಕತ್ತೀವಿ, ಹಂಗಾಗಿ ತಳಕ್ಕೆ ಕುಂದ್ರಕತ್ತೀವಿ, ಮ್ಯಾಗ್ ಬರ್ಲಾಗಿ. ಇಲ್ಲಿ ಭಾರ ಆಗಬಾರ್ದು, ಹಗರಾಗ್ಬೇಕು. ಭಾರ ಆದೆವು ವ್ಯರ್ಥ ಆದೆವು, ವಜ್ಜಾದ್ರೂ ವ್ಯರ್ಥ, ಹಗರಾದೆವು ಸಾರ್ಥಕತೆ. ಹೆಂಗ ನೋಡೋಣ. ಹಗರಾದ್ರ ಆರೋಗ್ಯದ ಬಗ್ಗೆ ಮೊದಲು ವಿಚಾರ ಮಾಡಬೇಕು. ನಾವು ನಿಂತೇವು ಅಂದ್ರೆ ದೇಹ ಹಗರಾಗಿತ್ತು ಅಂದ್ರೆ ಆರೋಗ್ಯ ಆರಾಮ. ದೇಹ ಭಾರಿ ಆಯ್ತು ಅಂದ್ರೆ ಆರೋಗ್ಯ ಎಲ್ಲಿರ್ತು. ದೇಹ ಭಾರ ಆಗ್ಬಾರ್ದು. ಒಂದು ಹಂತದ ಭಾರ ಮೀರ್ತು ಅನಾರೋಗ್ಯಗಳ ಗೂಡಾಗ್ತದೆ. ದೇಹ ಎಷ್ಟು ಹಗರಿರ್ತದ ಅಷ್ಟು ಆರಾಮ ಇರ್ತದೆ, ಆರೋಗ್ಯ ಇರ್ತದೆ. ಈಗೆಲ್ಲ ಬೊಜ್ಜಿನ ಸಮಸ್ಯೆ ಎಲ್ಲ ಕಡೆಗೂ ಈಗ ನಾವು ನೋಡ್ತಾ ಇದ್ದೀವಿ. ಆ ಬೊಜ್ಜು ನಮ್ಮ ಒಂದು ನಿರ್ಲಕ್ಷ್ಯದಿಂದ ನಮ್ಗೆ ಸಿಕ್ಕಂತ ಕೊಡುಗೆ ಅದು. ನಾವು ಮಾಡಿ ತಪ್ಪೆ, ಭಗವಂತನ ತಪ್ಪಲ್ಲ. ನಮ್ಮ ಬೊಜ್ಜಿನಲ್ಲಿ ಭಗವಂತನದು ಯಾವುದೂ ತಪ್ಪಿಲ್ಲ. ತಪ್ಪಿರೋದೆಲ್ಲ ನಮ್ದೇ. ನಾಲ್ಗಿ ಸುತ್ತ ಹಾಳಾಗೀವಿ, ನಾಲ್ಗಿ ಗುಲಾಮ್ ಆಗೀವಿ. ಆ ನಾಲ್ಗಿ ಗುಲಾಮ್ ಆಗಿ ನಮ್ಮ ದೇಹದ ಆರೋಗ್ಯ ನಾವು ಕೆಡಿಸ್ಕೊಂಡು ಕೂತೀವಿ. ದೇಹದ ಆರೋಗ್ಯ ನಿಂತಿರುವುದೇ ನಾಲಿಗೆಯ ಮೇಲೆ. ನಮ್ಮ ನಾಲಿಗೆಯ ಮೇಲೆ ನಮಗೆ ನಿಯಂತ್ರಣ ಇದ್ದು ನಮ್ಮ ಆರೋಗ್ಯ ನಮ್ಮ ಕೈಯಾಗಿದೆ. ಯಾಕಂದ್ರೆ ನಾವು ನಮ್ಮ ಆರೋಗ್ಯಕ್ಕಿಂತ ಎಷ್ಟು ಬೇಕು, ಎಷ್ಟು ಅವಶ್ಯಕ ಅಷ್ಟೇ ತಿನ್ನಕ್ ಶುರು ಮಾಡಿದೆವು ಅಂತಂದ್ರೆ ಅನಾರೋಗ್ಯ ಎಲ್ಲಿಂದ ಬರ್ಬೇಕು? ಇನ್ನು ತಿಂದಿರ್ಲಿ ಹೋಗ್ಲಿ ಬಿಡಪ್ಪ, ಒಂದ್ ತಪ್ಪು ಮಾಡೀವಿ, ಕ್ಷಮೆ ಅದ. ಅದಕ್ಕೂ ಪರಮಾತ್ಮ ಅದಕ್ಕೂ ಒಂದು ಅವಕಾಶ ಕೊಟ್ಬಿಟ್ಟ. ನೀಶ ಅಲ್ಲಿ ತಿಂತಾರ, ತಿನ್ಲ ಅವ್ರ ಮನ್ಸಿಗೆ ಬಂದ ತಿಂದು ಆನಂದ ಪಡ್ನೆ ಬಿಡು. ತಿಂದ ಮೇಲೆ ಕರಗಿಸಬೇಕಲ್ಲ, ಶ್ರಮ ಮಾಡ್ಬೇಕಲ್ಲ, ಮಾಡಲ್ಲ. ಎಷ್ಟು ತಿಂತೀವಿ ಅದ್ರದ್ದು 2 ಪಟ್ಟು ಶ್ರಮ ನಮ್ಮಿಂದ ಆಗ್ಬೇಕು. ಆ ಕೆಲಸ ನಾವು ಮಾಡಲ್ಲ. ತಿಂದು ಸುಮ್ ಕುಂತ್ ಬಿಡ್ತೀವಿ, ಅಲ್ಲಿ ಕೆಲಸ. ಎಷ್ಟು ಸೇವನೆ ಮಾಡಿರ್ತೀವಲ್ಲ ಅದ್ರದ್ದು 2 ಪಟ್ಟು ಬೆವರು ಹರಿಸ್ಬೇಕಾಗ್ತದೆ. ಬೆವರು ಹರಿಸ್ದೇವು ತಿನ್ನಕ್ ಯೋಗ್ಯರಾಗಿರ್ತೀವಿ. ಬೆವರು ಹರಿಸಲಿಲ್ಲ, ನಾಲ್ಗೆ ಮೇಲೆ ನಿಯಂತ್ರಣ ಮಾಡಬೇಕಾಗ್ತದೆ. ಇಷ್ಟೇ. ಇದು ಹೆಂಗ ನಾವು ದೇಹವನ್ನು ಹಗರು ಇಟ್ಕೊಂತೀವಿ ಹಂಗ ಆರೋಗ್ಯ ಇರ್ತದ ಅನ್ನೋದು ಗೊತ್ತಾಯ್ತು. ಹಗರಾದಷ್ಟು ಮನುಷ್ಯ ಮೇಲೆ ಇರ್ತೀವಿ. ನೋಡ್ರಿ, ನಾವು ಎಲ್ಲರಿಗೂ 4 ಮಂದಿಗೆ ಭಾರ ಆಗಿರ್ಬಾರ್ದು. 4 ಮಂದಿಗೆ ಭಾರ ಆದೇವು ಅಂದ್ರೆ ನಮ್ ಯಾವುದೇ ಗೌರವ ಇಲ್ಲ, ಕಿಮ್ಮತ್ತಿಲ್ಲ. ಹಗುರಾಗಿದ್ದೇವು ಅಂದ್ರೆ ಹೆಂಗ ಗಾಳಿಯಲ್ಲಿ ಈ ಕಾಗದ ಹಾರ್ತದ, ನಾವು ತೇಲ್ತಾ ಸಾಕ್ತೀವಿ ಆನಂದದಿಂದ. ವೇದಾರ್ಥ ಬದುಕು ಕೂಡ ವೇದಾರ್ಥ ಸಾಗೋ ಸಾಧ್ಯ ಆಗ್ತದೆ. ಹಗರಾದೇವಂದ್ರೆ ಮೇಲೆ ಇರ್ತೀವಿ, ಹಾರಾದೇವಂದ್ರೆ ಆಗ್ಬಿಡ್ತೀವಿ. ಅದಕ್ಕೆ 4 ಮಂದಿಗೆ ಭಾರ ಆಗಿರ್ಬಾರ್ದು, ಹಗರಾಗಿರ್ತೀವಿ. ಹಗರಾದ್ರೆ ಆನಂದ ಅದ.
ಹಗರಿನಲ್ಲಿ ಆನಂದ ಅದ. ಯಾವುದೇ ಮನಸ್ಸು ಭಾರ ಆಗಬಾರ್ದು. ನಮ್ಮ ಮನಸ್ಸು ಎಂದು ಭಾರ ಮಾಡ್ಕೋಬಾರ್ದು. ಭಾರ ಆಗ್ತದ, ಅನೇಕ ಸಂದರ್ಭಗಳು ಬರ್ತಾವ, ವಿಷಯಗಳು ಬರ್ತಾವ, ಮಾತುಗಳು ಬರ್ತಾವ, ಅವ್ರಂತಾರೆ ಇವ್ರಂತಾರೆ, ಎಲ್ಲ ಆಗ್ತದ, ಭಾರ ಆಗ್ತದ. ಆದ ಭಾರವನ್ನ ಇಳಿಸ್ಬೇಕು, ಮನಸ್ಸನ್ನ ಹಗರು ಮಾಡ್ಕೋಬೇಕು. ಅದು ನಾವು ಮನಸ್ಸಿಗೆ ಒಂದಿಷ್ಟು ತರಬೇತಿಯನ್ನ ನೀಡಬೇಕು, ಮನಸ್ಸಿಗೆ ಒಂದಿಷ್ಟು ಸಾಂತ್ವನ ನೀಡಬೇಕು, ಮನಸ್ಸಿಗೆ ಒಂದಿಷ್ಟು ದಾರಿ ಮಾಡಿಕೊಡ್ಬೇಕು. ಹಗರಾಗ್ಲಿಕ್ಕೆ ಮನಸ್ಸು ಹಗರಾಗಿಟ್ಕೋಬೇಕು. ಮನಸ್ಸು ಹಗರಾಗಿಟ್ಕೊಂಡೇವು ಅಂದ್ರೆ ಆನಂದ ತಾನೇ ಇರ್ತದೆ. ಅದಕ್ಕೆ ಹಗುರಾಗುವುದು ಬಹಳ ಮುಖ್ಯ. ಹಗುರಾದ ಮನಸ್ಸಿನಲ್ಲಿ ಆನಂದ ನೆಲೆಸಿರ್ತದೆ. ಯಾಕಂದ್ರೆ ಅದರಲ್ಲಿ ಏನೋ ಭಾರದ ವಿಷಯಗಳೇ ತುಂಬಿಕೊಂಡಿರಲ್ಲ. ಮನಸ್ಸು ಭಾರ ಅನ್ನಂಗೆ ಇರಲ್ಲ. ಅದು ಮನಸ್ಸು ಹಗರಾಗಿರ್ತದೆ. ಯಾವಾಗ ಮನಸ್ಸು ಭಾರ ಆಗ್ತದೆ ಅವಾಗ ದುಃಖ ಆಗ್ತದೆ. ನಾವು ಮೋಡ ನೋಡ್ರಿ, ಮೋಡಗಳು ಭಾರವಾಗುವ ಅಂದ್ರ ಅವು ಸಾಕು. ಯಾವಾಗ ಸುರಿತು ಅವಾಗ ಹಗರಾಗ್ತದೆ. ಮೋಡ ಹಗರಾಗ್ತದೆ, ಮಳೆಯಾಗಿ ಸುರಿದ ನಂತರ ಹಗರಾಗ್ತದೆ. ಹಂಗ ನಮ್ಮ ಮನಸ್ಸಿನ ಭಾವನೆಯ ಭಾರಗಳನ್ನ ನಾವು ಸುರಿಸಿಬಿಡ್ಬೇಕು, ಹೊರಗಾಕ್ಬಿಡ್ಬೇಕು. ಅವ್ರು ನಮ್ಮ ಮನಸ್ಸಿಗೆ ಕಟ್ಕೊಂಡು ಕುಂತೇವಂದ್ರೆ ಅದು ಮನಸ್ಸು ಭಾರ ಮಾಡ್ತದೆ. ಮನಸ್ಸು ಭಾರ ಆಯ್ತಂದ್ರೆ ಆನಂದ ಅಲ್ಲಿ ಇಲ್ಲವೇ ಇಲ್ಲ. ಮನಸ್ಸು ಭಾರ ಆಗ್ಬಾರ್ದು. ಯಾಕಂದ್ರೆ ಮನಸ್ಸು ಭಾರ ಇದ್ದಲ್ಲಿ ದುಃಖ ಅದ, ನೋವಾದ, ವಿಷಾದ ಅದ, ನಿರಾಶೆ ಅದ. ನಿರಾಶೆಗಳಿಂದ ಮನಸ್ಸು ಭಾರ ಆಗ್ತದೆ. ಯಾರೋ ಅನ್ನೋದ್ರಿಂದ ಮನಸ್ಸು ಭಾರ ಆಗ್ತದೆ, ಏನೋ ಆಗ್ತದೆ. ಅವನ್ನೆಲ್ಲ ಇಟ್ಟಾಕಿ ಮನಸ್ಸು ಹಾಕ್ಬೇಕಾಗ್ತದೆ ಹಗರಾಗಿ. ಯಾಕಂದ್ರೆ ನಾವು ಮೇಲೆ ಇರ್ಬೇಕಾಗಿದೆ, ಮೇಲಕ್ಕೆ ಸಾಗಬೇಕು. ನಾವು ಜೀವನದಲ್ಲಿ ಹಗರಾಗಿರೋದನ್ನ ಕಲಿಬೇಕು. ದೇಹ ಹಗರಾಗಿಟ್ಕೋಬೇಕು, ಮನಸ್ಸ ಹಗರಾಗಿಟ್ಕೋಬೇಕು. ಇವೆರಡೂ ಹಗರಾಗಿಟ್ಕೊಂಡೇವಂದ್ರೆ ಜೀವನನೇ ಹಗರಾಗಿ ಆನಂದದಿಂದ ತೇಲಾಡ್ತದೆ. ಧನ್ಯವಾದಗಳು.